ಅಮ್ಮ ನೆಲ ಆದ್ರೆ ಅಪ್ಪ ಆಕಾಶ. ಭೂಮಿ ಬಾನು ಯಾವತ್ತೂ ಒಂದಾಗಲ್ಲ. ಆದ್ರೆ ಅಪ್ಪ ಅಮ್ಮ ಯಾವಾಗ್ಲೂ ಜೊತೆಗಿದ್ದು ನಮ್ಗೋಸ್ಕರ ಕಷ್ಟಪಡ್ತಾರೆ, ನಮ್ ಕನ್ಸನ್ನೆಲ್ಲ ನನ್ಸ್ ಮಾಡ್ತಾರೆ. ಅಂತ ಮಹಾನ್ ದೈವಗಳಿಗೆ ನಮಸ್ಕಾರ ಮಾಡ್ತಾ ನಾನು ನನ್ ಮಾತ್ ಮುಗಿಸ್ತೀನಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಚೆನ್ನಾಗಿ ಮಾತಾಡ್ದೆ. ಥ್ಯಾಂಕ್ ಯು ಮಮ್ಮಿ. Congrats, Rocky. Thank you, madam. ಎಲ್ಲ ಇವನ ಗೆದ್ಬಿಟ್ಟ. ಸ್ಪೀಚ್ ತುಂಬಾ ಚೆನ್ನಾಗಿ ಮಾಡಿದೆ ರಾಕಿ. ನಮ್ ಪೇರೆಂಟ್ಸ್ನ ನೆನಪು ಮಾಡಿದೆ. ಕೀಪ್ ಇಟ್ ಅಪ್ ರಾಕಿ. ಥ್ಯಾಂಕ್ ಯು ಸರ್. ನಿಮ್ ಮಗನ್ನ ನೀವು ತುಂಬಾ ಚೆನ್ನಾಗಿ ಬೆಳೆಸಿದೀರಾ. ಹಾಗೆ ನಿಮ್ ಮಗನ್ ಗೆಲುವಿಗೋಸ್ಕರ ನೀವು ತುಂಬಾನೇ ಕಷ್ಟಪಟ್ರಿ. ನೀವು ಗ್ರೇಟ್ ಮದರ್. ಥ್ಯಾಂಕ್ಸ್ ಮೇಡಮ್. ಅಭಿ ಅವ್ರ ಬಗ್ಗೆ ನಮಗ್ ಚೆನ್ನಾಗ್ ಗೊತ್ತು. ಅವರಿಗೆ ತಕ್ಕ ಹೆಂಡತಿ ನೀವು. ಅವ್ರ ಹೆಸರು ಉಳಿಸಿರೋನು ಮಗ ರಾಕಿ. ಬೋತ್ ಆಫ್ ಯು ಆರ್ ಗ್ರೇಟ್. ನಮ್ ಪರವಾಗಿ ಅಭಿ ಅವ್ರಿಗೆ ವಿಶಸ್ ಹೇಳಿ. ಖಂಡಿತ. ಅಭಿ ರಿಸ್ಕ್ ಬೇಡ, ಆಚೆ ಹೋಗ್ಬಿಡೋಣ. ಅಣ್ಣ ನಾನ್ ನೋಡ್ಕೊಳ್ತೀನಿ. ನಮ್ಮ ಆಫೀಸು ಬಾಂಬ್ ಏನಾದ್ರು ಬ್ಲಾಸ್ಟ್ ಆದ್ರೆ ಆಫೀಸ್ ನೆಲ್ಸಮಾಗೋಗುತ್ತೆ. ಹಾಗಂತ ನಾವ್ ಇಲ್ಲೇ ಇದ್ರೆ ಸತ್ತೋಗ್ತೀವಿ ಅಭಿ. ಅಣ್ಣ ನಾನು ಹೇಳೋದು ಕೇಳು. ಆಫೀಸ್ನ ಕಾಪಾಡ್ಕೋಬೇಕು. ಅಣ್ಣ ಆ ಡೆಸ್ಕಲ್ಲಿ ಸಿಸರ್ ಇದೆ ಕೊಡು. ಅಭಿ ತ್ರೀ, ಟೂ. ಥ್ಯಾಂಕ್ ಗಾಡ್. ಅಣ್ಣ ಏನು ಸಮಸ್ಯೆ ಇಲ್ಲ, ಇನ್ನೊಂದು ಕೇಬಲ್ ಇದೆ. ಹಾ ಎಸ್, ಗುಡ್ ವರ್ಕ್ ಅಭಿ. ಬಾಣ. ಟೈಮ್ ಆಗೋಯ್ತು. ಬಾಂಬ್ ಯಾಕಿನ್ನು ಸಿಡಿಲಿಲ್ಲ? ಇಷ್ಟೊತ್ತಿಗೆ ಬಾಂಬ್ ಸಿಡ್ದಿರ್ಬೇಕು. ಹಾರಿಕಾ ಯಾಕಿನ್ನು ಕಾಲ್ ಮಾಡಿಲ್ಲ? ಬಾಂಬ್ನ ಡಿಫ್ಯೂಸ್ ಮಾಡಿದೀವಿ. ಯಾರು ಭಯಪಡೋ ಅಗತ್ಯ ಇಲ್ಲ. ಎಲ್ಲರೂ ಆಚೆ ಬರ್ಬೋದು. ಬನ್ನಿ. ಇಲ್ಲಿ ಯಾರು ಬಾಂಬ್ ಇಟ್ಟಿರ್ತಾರ ಅಭಿ? ಇವತ್ತು ಆಫೀಸ್ಗೆ ಯಾರಾದ್ರೂ ಹೊಸಬ್ರು ಯಾರಾದ್ರೂ ಬಂದ್ರಾ? 2-3 ಕ್ಲೈಂಟ್ಸ್ ಬಂದಿದ್ರು ಅಭಿ. ಅವರಲ್ಲೇ ಒಬ್ರು ಈ ಬಾಂಬ್ನ ಇಟ್ಟಿರ್ತಾರೆ. ಹೋಗಿ CCTV ಫುಟೇಜ್ ಚೆಕ್ ಮಾಡೋಣ. ಅವ್ರು ಯಾರು ಅಂತ ಗೊತ್ತಾಗ್ಬೇಕು. CC ಕ್ಯಾಮ್ರಾ ಕೆಲಸ ಮಾಡ್ತಾ ಇಲ್ಲ ಅಭಿ. ರಿಪೇರಿಗೋಸ್ಕರ ಟೆಕ್ನಿಷಿಯನ್ ಬರಕ್ ಹೇಳಿದ್ದೀನಿ. ಇವತ್ತು ಬರ್ತೀನಿ ಎಂದಿದ್ದಾನೆ. ಯಾರು ಇದನ್ನೆಲ್ಲ ಮಾಡ್ತಾ ಇರೋದು? ಪೊಲೀಸ್ ಕಂಪ್ಲೇಂಟ್ ಮಾಡೋಣ ಅಭಿ, ಅವರೇ ಎಂಕ್ವೈರಿ ಮಾಡ್ತಾರೆ. ಬೇಡಣ, ಇದನ್ನ ನಾನೇ ನೋಡ್ಕೊಳ್ತೀನಿ. ಈ ವಿಷಯನ ಆಚೆ ಎಲ್ಲೂ ಹೇಳೋದು ಬೇಡ. ಓಕೆ ಓಕೆ ಸರ್. ಒಂದು ಸೆಕೆಂಡ್.
ಇದೇನಿದು ಬಾಂಬ್ ಸಿಡಿಲಿಲ್ವಾ? ಅಭಿಭಾವ ಕಸ ಬಿಸಾಕದಂಗೆ ಬಾಂಬ್ನ ಆಚೆ ಬಿಸಾಕಿದ್ರಲ್ಲ. ನೀನು ನಮ್ಮನೆ ಹೆಣ್ಮಗಳಾಗಿರೋದಕ್ಕೆ ಉಳ್ಕೊಂಡಿದ್ಯಾ. ಇಲ್ಲಾಂದ್ರೆ ಏನ್ ಮಾಡ್ತಿದ್ದೆ ನೀನು? ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ನಿನಗಾಗ ಅರ್ಥ ಆಗ್ತಿತ್ತು. ನಾನಾಗಿದ್ದಕ್ಕೆ ಕಪಾಳಕ್ ಹೊಡೆದು ಸುಮ್ನಾಗಿದ್ದಾಳೆ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಕತ್ ಹಿಸ್ಕಿ ಸಾಯಿಸ್ಬಿಡ್ತಿದ್ಲು. ಮೊದ್ಲಿನ ಆಟದಲ್ಲೂ ಕಿಟ್ಟು ಬೇಕು ಅಂತಾನೆ ರಾಕಿನ ಕೆಳಗ್ ಬೀಳಿಸ್ತಾ ಅಂತ ನನಗ್ ಗೊತ್ತು. ನೀನ್ ನನ್ ಕಾಲ್ ಹತ್ರ ಗಾಜಿನ ಚೂರ್ ಹಾಕ್ತೆ ಅಂತಾನೂ ಗೊತ್ತು. ಆದ್ರೂ ಯಾಕೆ ಕ್ಷಮಿಸ್ತೆ ಅಂತ ಗೊತ್ತಾ? ಮನೆ ಮಗಳು ಅಂತ. ಮಕ್ಳಿಗೆ ಕಲಿಸ್ಬೇಕಾಗಿರೋದು ಸಂಸ್ಕಾರನ. ಸರಿಯಾದ ದಾರಿನ ಬಿಟ್ಟು ಗೆಲ್ಲೋದಕ್ಕೆ ನೀನೇ ಅಡ್ಡದಾರಿ ಹಿಡಿದ್ರೆ ನಾಳೆ ಕಿಟ್ಟು ನಿನಗಿಂತ ಕ್ರೂರಿ ಆಗ್ತಾನೆ. ನನ್ ಮಗನ್ ಭವಿಷ್ಯದ ಬಗ್ಗೆ ನಾನೇ ನೋಡ್ಕೋತೀನಿ. ನೀನೇನ್ ಹೇಳೋ ಅವಶ್ಯಕತೆ ಇಲ್ಲ. ಕಿಟ್ಟು ನಿನಗ್ ಮಗ ಆದ್ರೆ ನನಗೆ ಸೋದ್ರಳಿಯ. ಅವನು ದಾರಿ ತಪ್ಪಿದ್ರೆ ದಾರಿಗ್ ತರ್ಬೇಕಾದ ಜವಾಬ್ದಾರಿ ಸೋದರತ್ತೆ ಆಗಿ ನನಗಿದೆ. ನೀನ್ ದಾರಿ ತಪ್ಪಿದ್ರು ನಿನ್ನ ಪ್ರಶ್ನೆ ಮಾಡೋ ಹಕ್ಕು ನನಗಿದೆ. ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ಮಾತಲ್ಲಿ ಹೇಳಲ್ಲ. ಹೋಗಿ ನಡಿಯೇ.